ಹಾಯ್, ವೆಲ್ಕಮ್ ಬ್ಯಾಕ್ ಟು ಎಜ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಮನೆ ದೇವರ ಕಾರ್ಯ ಪೂಜೆ ಎಲ್ಲ ಮುಗಿಸ್ಕೊಂಡು ಬೆಂಗಳೂರಿಗೆ ಹೋದ್ಮೇಲೆ ನಾನು ಮುಂಚಿನ ಒಂದಿಷ್ಟು ವೀಡಿಯೋಸಲ್ಲಿ ಹೇಳಿದ್ದೆ, ಒಂದೆರಡು ವೀಡಿಯೋ ಹಿಂದೆ ಕೆಲಸ ಕೂಡ ರಿಸೈನ್ ಮಾಡಿದ್ದೀನಿ. ನನ್ನದಲ್ಲದ ತಪ್ಪಿಗೆ ನನಗೆ ಮಾತಾಡಿದಾಗ ನನಗೆ ಅಲ್ಲಿ ಕೆಲಸ ಮಾಡಲಿಕ್ಕೆ ಇಷ್ಟ ಆಗಿಲ್ಲ ಅಂತೇಳಿ ರಿಸೈನ್ ಮಾಡಿದ್ದು. ಅದಾದಮೇಲೆ ದೇವರ ಕಾರ್ಯದಲ್ಲಿ ಒಂದು ಹೇಳಿದ್ದೆ, ನಾನು ಕೆಲಸ ಕೂಡ ಇದೆ, ಕಮಿಟ್ಮೆಂಟ್ಸ್ ಇದೆ, ಕೆಲಸ ಇದೆ ಅಂದರೆ ಆ ಕೆಲಸ ಬಿಟ್ಟಿದ್ದೀನಿ ನಿಜ. ಆದರೆ ಬೇರೆ ಕೆಲಸಗಳಿಗೆ ನಾನು ಕಮಿಟ್ ಆಗಿರುವಂಥದ್ದು, ವಾಯ್ಸ್ ಓವರ್ ಕೊಡೋದಾಗಿರ್ಬೋದು ಅಥವಾ ಒಂದಿಷ್ಟು ಮೀಟಿಂಗ್ಸ್ ಆಗಿರ್ಬೋದು, ಬೇರೆ ಕಡೆ ಇಂಟರ್ವ್ಯೂಗಳಾಗಿರ್ಬೋದು, ಇದೆಲ್ಲ ಇರೋದ್ರಿಂದ ಅದಕ್ಕೆ ಕೆಲಸ ಅಂತ ನಾನು ಮೆನ್ಷನ್ ಮಾಡಿದ್ದು ಅಷ್ಟೇ. ಅದು ಬಿಟ್ಟರೆ ಇನ್ನೇನಿಲ್ಲ. ಕೆಲಸ ಕೂಡ ಬಿಟ್ಟು ಒಂದು 3-4 ಡೇಸ್ ಆಗಿತ್ತು. ಅದಾದಮೇಲೆ ಮತ್ತೆ ನನಗೆ ಬೇರೆ ಕಡೆ ಇಂಟರ್ವ್ಯೂ ಕೂಡ ಆಗಿತ್ತು. ಆದರೆ ಹೋಗೋಣ ಅಂದರೆ ಮತ್ತೆ ಬ್ಯುಸಿ ಆಗಿಬಿಟ್ರೆ ದಾವಣಗೆರೆಗೆ ಹೋಗೋಕ್ಕಾಗಲ್ಲ. ದೊಡ್ಡಮ್ಮನ ಆಗಿರ್ಬೋದು, ಪಾಪುನಾಗಿರ್ಬೋದು, ತಂಗಿನ ಯಾರೂ ಮಾತಾಡ್ಸೋಕ್ಕಾಗಲ್ಲ ಅಂದ್ಕೊಂಡು ಒಂದು ದೇವ್ರ ಕಾರ್ಯ ಮುಗಿಸ್ಕೊಂಡು ನೆಕ್ಸ್ಟ್ ಡೇಗೆ ಬೆಂಗಳೂರಿಗೆ ಹೋಗಿ ಅದಾದಮೇಲೆ ಮತ್ತೆ ನೈಟ್ ನಾವು ರಿಟರ್ನ್ ಬಂದ್ವಿ ದಾವಣಗೆರೆಗೆ. ನಮ್ಮ ಹಸ್ಬೆಂಡ್ ಕೂಡ ತೋಟದ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಅಜ್ಜಂಪುರದೆಲ್ಲ ಇಳ್ಕೊಂಡ್ರು. ಮುಂಚೆ ಎಲ್ಲ ನಮ್ಮ ಅಣ್ಣ ಬಂದು ಯಾವಾಗಲೂ ನನಗೆ ಕರ್ಕೊಂಡು ಹೋಗ್ತಾಯಿದ್ರು. ಈಗ ನಮ್ಮ ತಂಗಿ ಕೂಡ ಅಮ್ಮನ ಮನೇಲಿರೋದ್ರಿಂದ ಅವಳು ಹೇಗಿದ್ರೆ ಗಾಡಿ ಪರ್ಫೆಕ್ಟು. ಸೊ ಅವಳೇ ಬಂದುಬಿಟ್ಟು ಮೌರಿ ನಾನು ಕರ್ಕೊಂಡು ಹೋದ್ಲು. ಆಟೋ ಚಾರ್ಜ್ ಉಳಿಸಿದ್ಲು ನನಗೆ. ಅದೇ ಆಟೋ ಚಾರ್ಜ್ನ ಇವಳಿಗೆ ಕೊಟ್ಟರೆ ಆಲ್ಮೋಸ್ಟ್ ಒಂದು 3-4 ಡೇಸು ಗಾಡಿ ಹೊಡಿತಾಳೆ. ಅದಾದಮೇಲೆ ನನ್ನ ಮಗಳ ಜೊತೆಗೆ ಫುಲ್ ಟೈಮ್ ಸ್ಪೆಂಡ್ ಮಾಡಿದ್ದು. ಮಲ್ಕೊಳ್ಳೇ ಇಲ್ಲ ನಾನು, ಅವಳ ಜೊತೆಗೆ ಫುಲ್ಲು ಏನೋ ಅಂತಾರೆ ಫುಲ್ ಎಂಜಾಯ್ಮೆಂಟಿಗೆ ನೋಡ್ತಾ ಇರ್ಬೋದು ಸ್ಟಾರ್ಟಿಂಗಿಂದ ವಿಡಿಯೋ ಯಾವ ರೀತಿಯಾಗಿ ಇದೆ ಅಂತ. ನನ್ನ ಮಗಳಂತೂ ಒಂದು ಬಿಡೋದೇ ಇಲ್ಲ. ನಮ್ಮ ತಂಗಿ ಕೂಡ ಬಂದ ತಕ್ಷಣ ಎಲ್ಲ ಕೆಲಸ ಮಾಡಿಟ್ಟಿದ್ಲು. ಅದಾದ್ಮೇಲೆ ಡ್ರೈ ಫ್ರೂಟ್ಸ್ ಜ್ಯೂಸ್ ಕೂಡ ಮಾಡಿದ್ಲು, ಅದನ್ನ ಎತ್ತಿಟ್ಟಿದ್ಲು. ಆದರೆ ಅವಳು ಬೇರೆ ಕೆಲಸ ಮಾಡ್ತಾಯಿದ್ಲ. ಆ ಟೈಮಲ್ಲಿ ಅಮ್ಮ ಜ್ಯೂಸ್ ಮಾಡಿಟ್ಟಿದೆ ಕುಡಿಯೋಣ ಅಂತೇಳಿ ಸೈಲೆಂಟಾಗಿ ಬಾ, ಗಲಾಟೆ ಮಾಡಬೇಡ, ಅಮ್ಮ ಬಂದ್ಬಿಡುತ್ತೆ ಅಂತೆಲ್ಲ ಹೇಳಿ ತೋರಿಸ್ತಾ ಇದ್ದಾಳೆ. ಒಂದು ಸರಿ ಬಾಪ ಅಂತೇಳಿ ಇದು ಮಾಡ್ತಿದ್ದೀನಿ. ಆದರೆ ನಮ್ಮ ತಂಗಿ ಈಗಲೇ ಬೇಡ ಅಂತ ಹೇಳ್ತಿದ್ದಾಳೆ. ಇಲ್ಲ ನನಗೆ ಎಲ್ಲೈತೆ ಏನೈತೆ ಏನು ಬೇಕು ನಿನಗೆ? ಅದು ಜ್ಯೂಸ್ ತುದಿಗೆ ಹಿಡ್ಕೊಬಾರ್ದಂಗೆ. ಹಾಂ, ಗೋಡಂಬಿ ತಿಂತೀಯಾ? ಇದು ಗೋಡಂಬಿ ಕಣಮ್ಮ. ಅಯ್ಯೋ, ಅದು ಜಾಮೂನ್ ಮಾಡಬೇಕು. ಹಾಂ, ಆಮೇಲೆ ಮಾಡ್ತೀನಿ. ಅದು ಇಟ್ಟು ಈಗ ಇಟ್ಟಷ್ಟೇ. ಅದು ನೋಡು ಇಟ್ಟು ಕಣಮ್ಮ, ಅದು ಆಮೇಲೆ ಮಾಡೋದು ಜಾಮೂನು. ಹ್ಞೂ, ಏನು ಕುಡಿತೀಯ? ಇಟ್ಟಮ್ಮ, ಅದು ಕಡಲೆ ಇಟ್ಟು ಒಡೆ ಮಾಡೋಣ ಸಾಯಂಕಾಲ. ಹ್ಞೂ, ಓಕೆನಾ? ಏನೈತೆ? ಸ್ನಾನ ಮಾಡ್ದೆ ನೀನು? ಹ್ಞೂ, ಬಾರವಾ. ನೋಡಿದ್ರಲ್ಲ ಎಷ್ಟು ಮಾತಾಡ್ತಾಳೆ ಅವಳು ಅಂತಂದು. ಅದಾದಮೇಲೆ ಅಲ್ಲಿ ಚಿಕ್ಕ ಮಕ್ಳು ಯಾರಿಲ್ಲ ಆಟ ಆಡಲಿಕ್ಕೆ, ಅದಕ್ಕೆ ನನಗೆ ಕರಿತಾ ಇದ್ದಾಳೆ, ಬಾ ದೊಡ್ಡಮ್ಮ ಆಟ ಆಡೋಣ ಅಂತೇಳಿ. ಬಾಮ್ಮ ಅಂತೇಳಿ ಆಟ ಆಡ್ತಾಯಿದ್ವಿ. ಅವಳು ಗಾಡೀಲಿ ನಾನೇ ಕುತ್ಕೊತಾ ಇದ್ದೆ. ಕುತ್ಕೊಂಡಾದ್ಮೇಲೆ ಅಮ್ಮ ಮುರಿದೋಗ್ಬಿಡುತ್ತೆ, ಇಳಿದ್ಬಿಡು ಅಂತೇಳಿದ್ಲು. ಸರಿ ಅಂತೇಳಿ ಇಳಿದು ಅದಾದಮೇಲೆ ಪಾಪು ಎದ್ದಿತ್ತು. ಪಾಪು ಜೊತೆಗೆ ಆಟ ಆಡ್ತಾಯಿದ್ವಿ. ಮಾಡ್ಕೊಂಡು ಫ್ರೆಶ್ ಆಫ್ ಎಲ್ಲ ಆದಾದಮೇಲೆ ಕನಕಧಾರ ಸ್ತೋತ್ರ ಕೇಳ್ತಾ ಮತ್ತು ಆದಿತ್ಯ ಹೃದಯಂ ಸ್ತೋತ್ರನ ಕೇಳ್ತಾ ಗಿಡಕ್ಕೆ ಸೂರ್ಯನಿಗೆ ನಮಸ್ಕಾರ ಮಾಡ್ತಾ ಗಿಡಕ್ಕೆ ನೀರು ಹಾಕುವಂಥದ್ದು ಅಭ್ಯಾಸ ಆಗಿರುವಂಥದ್ದು. ಸೊ ನನ್ನ ಒಂದು ಗ್ರ್ಯಾಟಿಟ್ಯೂಡ್ ಹೇಳ್ತಾ ಸೂರ್ಯನಿಗೆ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಗಿಡಕ್ಕೆ ನಾವು ನೀರನ್ನ ಹಾಕ್ತಾ ಇರುವಂಥದ್ದು ನೋಡ್ತಾ ಇರ್ಬೋದು. ಇದರಲ್ಲಿ ಏನಪ್ಪ ಅಂದರೆ ಮಕ್ಕಳು ನಮ್ಮನ್ನು ನೋಡಿ ಕಲಿತಾರೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲು. ನಾನು ಗಿಡಕ್ಕೆ ನೀರು ಹಾಕಿ ಕೈ ಮುಗಿದು ನನ್ನ ಪಾಡಿ ನಾನು ಒಳಗಡೆ ಹೋಗಿದ್ದೀನಿ, ನಾನು ಏನೂ ನೋಡಿಲ್ಲ. ಆದರೆ ವಿಡಿಯೋದಲ್ಲಿ ನೋಡಿದಾಗ ಅನ್ನಿಸ್ತು, ಮಕ್ಕಳು ನೋಡಿ ನಾವು ಏನು ಮಾಡ್ತೀರೋ ಅದನ್ನೇ ಮಾಡ್ತೀವಿ ಅಂದರೆ ನಮಸ್ಕಾರ ಮಾಡಿದ್ದಕ್ಕೆ ನನ್ನ ಮಗಳು ಕೂಡ ಅದೇ ರೀತಿಯಾಗಿ ನಮಸ್ಕಾರ ಮಾಡ್ತಾ ಇದ್ದಾಳೆ. ಇದಾದಮೇಲೆ ನನ್ನ ತಲೆಯೆಲ್ಲ ಬಚ್ಕೊತಾ ಇದ್ದೆ. ನನ್ನ ಮಗಳು ಪಾಪು ನೋಡ್ತಾ ಏನೋ ಮಾತಾಡ್ತಾ ಇದ್ಲು. ಹಾಗೆ ನನಗೆ ಮಿರರ್ ಮುಂದೆ ತಂದು ನಿಲ್ಲಿಸಿದೆ. ಸುಮ್ಮನೆ ಅವಳ ಮಿರರ್ ನೋಡ್ಕೊಂತ ತನ್ನನ್ನು ತಾನು ಏನೋ ಒಂಥರ ಹ್ಯಾಪಿನೆಸ್ ಅಂತಲೇ ಹೇಳ್ತಾರಲ್ವ, ಅದಕ್ಕೆ ಸೊ ಎಲ್ಲರೂ ಮಿರರ್ ಮುಂದೆ ಮಾತಾಡಿದ್ರೆ ನಮ್ಮ ಒಂದು
ಒಂದು ವಿಲ್ ಪವರ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಅದು ನಿಜವಾಗ್ಲೂ ಮಿರರ್ ಟೆಕ್ನಿಕ್ಕು ಈಗ ತುಂಬ ವರ್ಕ್ ಆಗ್ತಿದೆ. ಅದು ನಿಜವಾಗ್ಲೂ ನನ್ನ ಮಗಳು ನೋಡಿ ಅದು ನೆನಪಾಗ್ಬಿಡ್ತೀನಿ. ನಾನು ಪ್ರತಿನಿತ್ಯ ಅದನ್ನು ಅಭ್ಯಾಸ ಮಾಡ್ತಾ ಇರ್ತೀನಿ. ಇನ್ನು ನಮ್ಮಮ್ಮ ಕೂಡ ಬಂದು ನಾವು ಬಂದ್ವಿ ಅಂದರೆ ನಾನು ಕಾಲ್ ಮಾಡಿ ಹೇಳ್ತೀನಿ ಫಸ್ಟು ಬಂದುಬಿಡು ಅಂತ ಅಂದು. ಫಸ್ಟ್ ನಾನು ಬಂದ ತಕ್ಷಣ ಅಮ್ಮನೂ ಬಂದುಬಿಟ್ರು. ಅಲ್ಲೇ ಹಾವೇರಿ ಅಲ್ವಾ 2 ಅವರ್ಸ್ ಆಗಿಬಿಡುತ್ತೆ. ಅಲ್ಲಿಂದ ಬಂದುಬಿಟ್ರು. ಸೊ ತರಕಾರಿ ಎಲ್ಲ ತಂದಿದ್ರು, ಬ್ರೆಡ್ಡು ಫ್ರೂಟ್ಸ್ ಎಲ್ಲ ತೊಗೊಂಬಂದಿದ್ರು. ಎಲ್ಲ ತಿನ್ಕೊತ ಎಲ್ಲ ಜೋಡಿಸ್ತಾ ಮಾತಾಡ್ತಾ ಟೈಮ್ ಕಳೆದ ಗೊತ್ತಾಗಿಲ್ಲ. ಸಂಜೆ ಹಾಗೆ ಹೋಗ್ಬಿಡ್ತು. ಅದಾದಮೇಲೆ ನಮ್ಮಮ್ಮ ಪಾಪು ಜೊತೆಗೆ ಟೈಮ್ ಕಳೀತಾ ಇತ್ತು. ಅಲ್ಲಿ ಯಾವಾಗಲೂ ಒಬ್ಬರೇ ಇರ್ತಾರೆ. ಅಲ್ಲಿ ಏನು ಅಷ್ಟು ಅವ್ರಿಗೆ ಆ್ಯಕ್ಚುಲಿ ಅವ್ರಿಗೆ ಅಲ್ಲಿ ಇಷ್ಟನೇ ಆಗಲ್ಲ ಇರೋಕ್ಕೆ. ಬಟ್ ಆದರೂ ಅನಿವಾರ್ಯ. ಹಸ್ಬೆಂಡ್ ಎಲ್ಲಿರ್ತಾರೋ ಅಲ್ಲಿ ಹೆಂಡ್ತಿ ಇರಬೇಕಾಗಿರೋದು ಗಂಡನ ಜೊತೆಗೆ. ಅದೊಂದು ಜವಾಬ್ದಾರಿ, ಅದು ನಿಯಮನೇ, ಹಂಗೆ ಸಮಾಜದ ನಿಯಮನೇ ಅದೇ ರೀತಿ ಇರುವಂಥದ್ದು. ಸೊ ಆದರೂ ಬೇಜಾರಾಗ್ತಿರುತ್ತೆ ಅವ್ರಿಗೆ. ಹಾಗಾಗಿ ವಾರಕ್ಕೊಂದ್ಸಲಿ ಬಂದು ಹೋಗ್ತಾನೆ ಇರ್ತಾರೆ. ಮೊಮ್ಮಗು ನೋಡ್ಕೊಂಡು. ಅದರಲ್ಲೂ ಮೊಮ್ಮಗ ಬಂದಿರೋದ್ರಿಂದ ಇನ್ನೂ ಖುಷಿಗೆ ನಮ್ಮ ಅಮ್ಮಗೆ ಪಾರನೇ ಇಲ್ಲ ಅಂತಲೇ ಹೇಳ್ಬೋದು. ಸೊ ಇದಾದಮೇಲೆ ನಮ್ಮ ಹಸ್ಬೆಂಡ್ ಕೂಡ ಆಫ್ಟರ್ನೂನ್ ಬರ್ತೀನಿ ಅಂತ ಹೇಳಿದರು. ನಾನು ವೆಯ್ಟ್ ಮಾಡ್ತಾನೆ ಇದ್ದೆ, ಯಾವಾಗ ಬರ್ತಾರೆ ಅಂದರೆ. ಬಟ್ ಸಿಕ್ಕಾಪಟ್ಟೆ ಬಿಸ್ತಿದೆ ಅಪ್ಪಿ. ನಿಜವಾಗ್ಲೂ ಟ್ರೈನ್ ಕೂಡ ಲೇಟ್ ಆಗಿದೆ ಅಂತೆಲ್ಲ ಹೇಳ್ತಾಯಿದ್ರು. ನಿಜವಾಗ್ಲೂ ಬೆಂಗಳೂರಿಗೆ ಕಂಪೇರ್ ಮಾಡಿಕೊಂಡ್ರೆ ದಾವಣಗೆರೆಯಲ್ಲಿ ಎಷ್ಟು ನಮ್ಮ ಬಿಸಿಲು ಇತ್ತು ಅಂದರೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಬಿಸಿಲಿದೆ. ಒಳಗೆ ಕೂರೋಕ್ಕಾಗ್ತಿಲ್ಲ, ಹೊರ ನಿಂತ್ಕೊಳ್ಳೋಕ್ಕಾಗ್ತಿಲ್ಲ. ಅದರಲ್ಲೂ ಸೀಟ್ ಮನೆ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಹೊಡಿತಾ ಇತ್ತು. ನಾನಂತರೂ ಫಸ್ಟ್ ಟೈಮ್ ಅನಿಸುತ್ತೆ 3 ಡೇಸ್, ಒಂದು ದಿನದಲ್ಲಿ 3 ಡೇಸ್ ಸ್ನಾನ ಮಾಡಿದ್ದು. ನಾನು ವಿಡಿಯೋ ಎಷ್ಟೊತ್ತನ ನೋಡಿದೆ ಬರ್ತಾರೆ ಅಂತ. ಅದಕ್ಕೆ ಅವ್ರು ಬರಲಿಲ್ಲ. ಅದಕ್ಕೆ ವಿಡಿಯೋ ಆನ್ ಮಾಡಿಟ್ಟು ಅಲ್ಲೇ ಹೋದೆ. ನಮ್ಮ ಹಸ್ಬೆಂಡ್ ಕೂಡ ಬಂದು ಕರೆಕ್ಟ್ ಟೈಮಿಗೆ. ಅದಾದಮೇಲೆ ಬಂದು ಫ್ರೆಶ್ ಅಪ್ ಎಲ್ಲ ಆಗಿ ಏನೋ ಇಲ್ಲ, ಹಿಂಗೆ ಏನೋ ಒಂಥರ ಮನೆ ಅಡಿಕೆ ಮಾಡಿರಲ್ಲ. ಬರ್ತೀರಪ್ಪ ಬೆಂಗಳೂರಿಗೆ ಹೋಗೋಣ? ಬರ್ತೀಯಾ? ಮುಂದಿನ ವಾರ ಬರ್ತೀಯಾ? ಅರೆ ಟ್ರೈನ್ ಮುಂದಿನ ಐತೆ ನೋಡ್ರಿ ಶುಕ್ರವಾರ. ನಾವು ಬರ್ಬೇಕಲ್ಲ. ನಮ್ಮ ಹಸ್ಬೆಂಡ್ ಬಂದ ತಕ್ಷಣ ಫ್ರೆಶ್ ಅಪ್ ಆಗಿ ಮಗುನ ಎತ್ಕೊಂಡು ಆಟ ಆಡಿಸ್ತಾ ಇದ್ದಾರೆ. ನೋಡ್ತಾ ಇರೋದು ಎಷ್ಟೋ ತನ ಆಟ ಆಡಿಸ್ತಾನೆ ಇದ್ರು ಅಂತಂದು. ಏನು ನಮ್ಮ ಅತ್ತೆ ಮಗಳದು ಮದುವೆ ಇತ್ತು ಆ ಟೈಮಲ್ಲಿ. ಸೊ ಅದ್ರ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಆಗ್ತಾಯಿತ್ತು. ಚೌಟ್ರಿ ಯಾವುದು ಏನು ಅಂತ ನಮಗೆ ಗೊತ್ತಿರಲಿಲ್ಲ. ಅದಕ್ಕೋಸ್ಕರ ನಮಗಿನ್ನೂ ಆವಾಗಿನ್ನೂ ಇನ್ವೈಟ್ ಮಾಡಿರಲಿಲ್ಲ, ಇನ್ನೂ ಟೈಮ್ ಇತ್ತು ಅಂತ. ಅದಾದಮೇಲೆ 2 ಡೇಸ್ ಆದಮೇಲೆ ನಮ್ಗೆ ಇನ್ವೈಟ್ ಮಾಡಿದರು. ಮತ್ತೆ ನಮ್ಮ ಮದುವೆಯಲ್ಲಿ ಮುಂದೆ ನಿಂತು ಸ್ವಲ್ಪ ಒಂದಿಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಅದಕ್ಕೋಸ್ಕರ ನಾವು ಮದುವೆಗೆ ಹೋಗಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡ್ವಿ. ಇನ್ನೂ ತುಂಬ ದಿನ ಆಗೋಗಿತ್ತು ದಾವಣಗೆರೆಗೆ ಬಂದು. ಅದಕ್ಕೆ ನಮ್ಮ ಹಸ್ಬೆಂಡು ಕರೆದಿದ್ದು ಬನ್ನಿ ಅಂತಂದು. ನಮ್ಗೆ ಬೇರೆ ಬೇರೆ ಕೆಲಸಗಳಿತ್ತು, ಅದಕ್ಕೋಸ್ಕರನೇ. ಅದಾದಮೇಲೆ ಎಷ್ಟೋ ತನ ಪಾಪು ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರು. ಅದಾದಮೇಲೆ ದೊಡ್ಡಮ್ಮ ಕೂಡ ಮಧ್ಯಾಹ್ನ ಅಡುಗೆ ಕೂಡ ಮಾಡಿದರು. ಎಲ್ಲರೂ ಸೇರಿ ಊಟ ಎಲ್ಲ ಮಾಡಿಬಿಟ್ಟು ಅದೇನೋ ಗೊತ್ತಿಲ್ಲ, ಮಕ್ಳಿದ್ದು ಮನೆಗೆ ಹೇಳಿದ್ನಲ್ಲ ಎಷ್ಟೋ ತನ ಪಾಪುನ ಎತ್ಕೊಂಡೇ ಇದ್ದಾರೆ. ನಾನು ವಿಡಿಯೋ ಆನ್ ಮಾಡಿ ಕೈ ಬಿಟ್ಬಿಟ್ಟಿದ್ದೀನಿ. ತುಂಬ ಹೊತ್ತು ಅದು ವಿಡಿಯೋ ಆಗಿದೆ, ಅದಕ್ಕೋಸ್ಕರ ಅದು ಹಾಗೆ ಇರಲಿ ಅಂತಂದು ವಿಡಿಯೋಸ್ ಅಪ್ಲೋಡ್ ಮಾಡಿದೆ. ಇನ್ನು ನಮ್ಮ ಹಸ್ಬೆಂಡ್ಗೆ ಏರ್ ಬ್ಯಾಂಡ್ ಹಾಕಿದ್ರು, ನಾರ್ಮಲ್ ಆಗಿದ್ರು. ಅದು ಬೇಡ ಸ್ವಲ್ಪ ಸ್ಟೈಲಿಶಾಗಿ ಕಾಣಲಿ ಅಂತಂದು ಏರ್ ಬ್ಯಾಂಡ್ ಹಾಕಿದೆ. ಹೊರಗಡೆ ಹೋಗೋಣ ಅಂತಂದು ಏರ್ ಬ್ಯಾಂಡ್ ಹಾಕಿದ ತಕ್ಷಣ ಫುಲ್ ಫೇಸ್ ಹೋಗುತ್ತೆ. ಏರ್ ಬ್ಯಾಂಡ್ ತೆಗೆದು ಅದಾದಮೇಲೆ ಸ್ವಲ್ಪ ತಾದ್ಮೇಲೆ ಸುಮ್ಮನೆ ಅದ ನನ್ನ ಮಗ. ಅದಾದಮೇಲೆ ಈವ್ನಿಂಗ್ ಆಗೇ ಹೋಯಿತು 5 ಗಂಟೆ. ಸೊ ನಮ್ಮ ತಂಗಿ ಮಗು ನಾಮಕರಣ ಇರೋದ್ರಿಂದ ಸೊ ಸೀರೆನ ಸೆಲೆಕ್ಷನ್ ಮಾಡಲಿಕ್ಕೆ BS ಚನ್ನಬಸಪ್ಪ ಎಕ್ಸ್ಕ್ಲೂಸ್ಗೆ ಹೋಗಿದ್ದು. ಆ್ಯಕ್ಚುಲಿ ನಾನು ಅಷ್ಟು ವರ್ಷ ಇದ್ರೂ ನಾನು ಹೋಗೇ ಇರಲಿಲ್ಲ, ಇದೇ ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು. ತುಂಬ ಯುನಿಕ್ಕಾಗಿ ಎಲ್ಲ ಒಳ್ಳೊಳ್ಳೆ ಬಟ್ಟೆಗಳು ಎಲ್ಲ ತುಂಬ ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿತ್ತು. ಒಂದೇ ಕಡೆ A to Z ಎಲ್ಲ ಒಂದೇ ಕಡೆಗೆ ಸಿಕ್ತು ಅಂತಲೇ ಹೇಳ್ಬೋದು. ನನಗೆ ತುಂಬಾ ಖುಷಿ ಆಯಿತು. ಇದು ನಾನು ಇಷ್ಟು ದಿನ ಮುಂಚೆ ಇದ್ದಾಗೂ ಒನ್ ಟೈಮ್ ಹೋಗಿಲ್ವಲ್ಲಪ್ಪ ಅಂತ ಅಂದ್ಕೊಂಡೆ. ಒಂಥರ ಮಾಲ್ಗೆ ಹೋಗೋ ಥರ ಫೀಲ್ ಆಯಿತು. ಒಂಥರ ಬೆಂಗಳೂರು ಥರ ಕಾಣಿಸ್ತು ನನಗೆ. ನನಗೆ ಖುಷಿ ಆಯಿತು. ನನ್ನ ಮಗಳು ಅಂತೂ ಗೊತ್ತಲ್ಲ, ಮಕ್ಳನ್ನ ಕರ್ಕೊಂಡು ಹೋದರೆ ಅವ್ರದ್ದೇ ಆದೊಂದು ಪ್ರಪಂಚ ಸಿಕ್ಬಿಟ್ಟಿರುತ್ತೆ. ಗೊಂಬೆ ಆಗಿರ್ಬೋದು, ಅದು ಇದು ಆ ಟಿ ಶರ್ಟ್ಸ್ ಕ್ಲಿಪ್ಸು ಎಲ್ಲ ಹಿಡ್ಕೊಂಡು ಆಟ ಆಡ್ತಾಯಿದ್ಲು. ನನ್ನ ತೆಗಿ ಎಷ್ಟೊಂದು ಸೀರಿಯಸ್ ಎಲ್ಲ ನೋಡಿದ್ವಿ. ಅದು ಒಂದು ಬ್ಲೂ ಕಲರ್ ತೋರಿಸಿದ್ನಲ್ಲ, ಅದು ತುಂಬ ಇಷ್ಟ ಆಯಿತು ಅವಳು. ಅದನ್ನು ಕೊನೆಗೂ ಅದನ್ನೇ ತೊಗೊಂಡ್ಳು. ಅದಾದರೂ ನಮ್ಮ ಹಸ್ಬೆಂಡ್ ಕೂಡ ಪಾಪುನ ಆಟ ಆಡಿಸ್ತಾ ಇದ್ರು. ಫೈನಲ್ ಆಗಿ ಪಾಪುಗೆ
ಮತ್ತು ನನ್ನ ಮಗಳಿಗೆ ನಮ್ಮ ತಂಗಿಗೆ ಎಲ್ಲರಿಗೂ ಕೂಡ ಸೀರೆ ಬಟ್ಟೆ ಪಾಪು ಬಟ್ಟೆ ಎಲ್ಲ ಕಲೆಕ್ಷನ್ಸ್ ಮಾಡ್ಕೊಂಡು ತೊಗೊಬಂದಿದ್ದೆ. ಇನ್ನು ನನಗೆ ಬೇಕಿತ್ತು ಅಂದರೆ ಸ್ವಲ್ಪ ಅಮೌಂಟು ಸಾಲ್ಟೇಜ್ ಇದ್ದಿದ್ದರಿಂದ ಬೇಡ ನೆಕ್ಸ್ಟ್ ಟೈಮ್ ನೋಡೋಣ ಅಂದ್ಕೊಂಡು ಬಂದ್ಮೇಲೆ ನಮ್ಮ ದೊಡ್ಡಮ್ಮಗೆ ಮಗಳಿಗೆ ನಮ್ಮ ಅತ್ತಿಗೆ ಮನೆಗೆಲ್ಲ ತೊಗೋಬೇಕು ಅಂತ ನನ್ನ ತಂಗಿ ಇದ್ಲು. ಬಟ್ ಎಷ್ಟು ಅಮೌಂಟ್ ಇರುತ್ತೋ ಅವಾಗೆ ತೊಗೊಳೋಣ, ಹೋಗ್ತಾ ನೋಡೋಣ ಅಂತ ಹೇಳಿದ್ಲು. ಈಗ ಫಸ್ಟ್ ಅವಳದೇ ಅಲ್ವಾ ಮೇನಾಗಿ ಚಂದ ರೆಡಿ ಆಗಬೇಕು, ಒಂದಿಷ್ಟು ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡಬೇಕು ಅಂತೆಲ್ಲ ಅಂದ್ಕೊಂಡಿದ್ದಾರೆ ಅಂದಾಗ ಅದ್ರ ತಕ್ಕಂಗೆ ಒಂದಿಷ್ಟು ಸೆಲೆಕ್ಷನ್ಸ್ ಎಲ್ಲ ಗೊತ್ತಲ್ವಾ ಹೆಣ್ಮಕ್ಳು ಹೇಗೆ ಏನು ಫಂಕ್ಷನ್ಸ್ ಟೈಮಲ್ಲಿ ಅಂತ. ಇನ್ನು ನನ್ನ ತಂಗಿ ಡ್ರೆಸ್ಗಳಾಗಿರ್ಬೋದು, ಬೇರೆ ಕ್ಲಾತ್ಸ್, ಎಲ್ಲ ಥರನೂ ಕಾಸ್ಮೆಟಿಕ್ಸ್ ಎಲ್ಲ ಸಖತ್ತಾಗಿ ಕಲೆಕ್ಷನ್ಸ್ ಮಾಡ್ತಾರೆ. ಬಟ್ ಸೀರೆ ಒಂದು ಕಲೆಕ್ಷನ್ಸ್ ಕಡಿಮೆ. ಇನ್ನು ನಾನು ಸೀರೆಯಲ್ಲಿ ಕಲೆಕ್ಷನ್ಸ್ ಜಾಸ್ತಿ, ನನಗೆ ಇಂಟ್ರೆಸ್ಟು. ಸ್ವಲ್ಪ ಬೇರೆ ಬಟ್ಟೆಸ್ ಎಲ್ಲ ಸ್ವಲ್ಪ ಕಡಿಮೆ. ಇದಾದ್ಮೇಲೆ ನನ್ನ ತಾಯಿ ನನ್ನ ಮಗಳು ಕೂಡ ತಲೆ ಬಚ್ಚೋದು ಹಾಗೆ ಹೇಗೆ ಅಂತ ಮಾಡ್ತಾಯಿದ್ರು. ಇನ್ನು ನೆಕ್ಸ್ಟ್ ಡೇಯಿಂದ ವ್ಲಾಗ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರೋವಂಥದ್ದು. ಮಾರ್ನಿಂಗ್ ಎದ್ದ ತಕ್ಷಣ ಫ್ರೆಶ್ ಅಪ್ ಆಗಿ ಜಸ್ಟ್ ಒಂದು ಡ್ರೈ ಫ್ರೂಟ್ ಜ್ಯೂಸ್ ಕುಡ್ಕೊಂಡು ದಾವಣಗೆರೆಯಿಂದ ಆಟೋ ಮಾಡಿಕೊಂಡು ರೈಲ್ವೆ ಸ್ಟೇಷನಿಗೆ ಹೋಗಿ ಅಲ್ಲಿಂದ ರಾಣೆಬೆನ್ನೂರಿಗೆ ಹೋಗಬೇಕು ಅಂದ್ಕೊಂಡ್ವಿ. ಯಾಕಂದರೆ ನಮ್ಮ ಅತ್ತೆ ಇನ್ನೊಬ್ಬರು ಅತ್ತೆ ಮಗನ ಮದುವೆ ಇತ್ತು. ಆ ಟೈಮಲ್ಲಿ ನಮಗೆ ರಜಾನೂ ಕೊಟ್ಟಿರಲಿಲ್ಲ. ಆ್ಯಂಡ್ ಮತ್ತು ಬೇರೆ ಬೇರೆ ಕೆಲಸ ಮಾಡ್ತಿದ್ದೆ. ಇವ್ರ ಕಾರ್ಯ ಇತ್ತಲ್ಲ, ಅವತ್ತಿನ ದಿನವೇ ಇವರು ಮಗನ ಮದುವೆ ಇತ್ತು. ನಮ್ಮ ಅತ್ತೆಯವರು ನಮ್ಮ ಅಪ್ಪಾಜಿಯ ಮುದ್ದಿನ ತಂಗಿ ಅಂತಲೇ ಹೇಳ್ಬೋದು ನಮ್ಮ ಅತ್ತೆ. ಸೊ ಅವರು ಕೂಡ ಹೋದ ತಕ್ಷಣ ಟಿಫನ್ ಕೊಟ್ಟು ಅವ್ರ ಜೊತೆಗೆ ತುಂಬ ಹೊತ್ತು ಮಾತಾಡಿ, ಮತ್ತು ಅವ್ರ ಸೊಸೆಗೆ ನಾವು ನೋಡಿರ್ಲಿಲ್ವಲ್ಲ, ಸೊಸೆ ಮನೆಗೆ ಕರ್ಕೊಂಡೋಗಿ ಅವ್ರ ಜೊತೆಗೆಲ್ಲ ಮಾತಾಡ್ತಾ ಮನೆಗೆ ಬಂದ್ವಿ. ಅತಿ ಟೈಮ್ ಆಗುತ್ತೆ, ನಾವು ಹೋಗಬೇಕು, 12 ಗಂಟೆ ಟ್ರೈನ್ ಇದೆ, ಹೋಗಲೇಬೇಕು, ಅವ್ರ ಕೆಲಸ ಇದೆ ಅಂತ ಹೇಳಿದರು. ಸೊ ಅಂತ ಹೇಳ್ಬಿಟ್ಟು ನಮ್ಮತ್ತೆ ಬಂದ ತಕ್ಷಣ ಹಿಂಗೆ ಅರ್ಜೆಂಟ್ ಮಾಡ್ತಾರಲ್ಲ, ಇದ್ದು ಹೋಗ್ರಿ. ಇನ್ನು ಮಾಮ ಮತ್ತು ಇನ್ನೊಬ್ಬರು ಅವ್ರ ಮಗ, ಇಬ್ಬರು ಮಾಮನೇ ಆಗಬೇಕು, ಅವರು ಇನ್ನೂ ಬಂದಿರಲಿಲ್ಲ. ಸೊ ಮತ್ತೇನು ಮಾಡೋದು, ಇವ್ರಿಗೂ ಕೂಡ ಟೈಮ್ ಆಗುತ್ತೆ ಅಲ್ವಾ, ಅದಕ್ಕೆ ಅಂದ್ಕೊಂಡು ಹೋಗ್ತಾಯಿದ್ವಿ. ನಮ್ಮ ಅತ್ತೆ ಕೂಡ ಉಡಕ್ಕಿ ಸೀರೆ ಎಲ್ಲ ಕೊಟ್ಟು ಮತ್ತು ಸ್ವೀಟ್ಸು ಮತ್ತು ಎಲ್ಲನೂ ಕೊಟ್ಟರು. ನಿಜವಾಗ್ಲೂ ತುಂಬ ಖುಷಿ ಆಯಿತು. ಅಪರೂಪಕ್ಕೆ ಹೋದ್ರೂ ಸಹ ಪ್ರೀತಿ ವಿಶ್ವಾಸದಿಂದ ಮಾತಾಡಿಸ್ತಾರೆ, ಅದೇ ಒಂದು ದೊಡ್ಡ ಖುಷಿ ವಿಚಾರ. ನಮ್ಮಮ್ಮ ಅಷ್ಟು ಯಾರನ್ನೂ ಅಷ್ಟಾಗಿ ಹಚ್ಕೊಳೋದಿಲ್ಲ, ಎಷ್ಟು ಮಾತಾಡಿಸ್ಬೇಕು ಅಷ್ಟು. ಬಟ್ ಇವರು ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ, ಜಾಸ್ತಿ ಪ್ರೀತಿಯಿಂದ ಮಾತಾಡಿಸ್ತಾರೆ, ಒಳ್ಳೆ ಬಾಂಧವ್ಯದಿಂದ ನೋಡಿಕೊಂಡ್ರು ಒಂಥರ, ಅದೇನೋ ಗೊತ್ತಿಲ್ಲ. ಇವ್ರ ಜೊತೆ ಸ್ವಲ್ಪ ನಮ್ಮ ಅಪ್ಪಾಜಿ ತುಂಬ ಅಟ್ಯಾಚ್ಮೆಂಟು, ತಂಗಿಯರ ಪ್ರೀತಿ ಜಾಸ್ತಿ ಅಂತಲೇ ಹೇಳ್ಬೋದು. ತುಂಬಾ ಖುಷಿ ಆಗುತ್ತೆ. ಎಲ್ಲರ ಜೊತೆಗೂ ತುಂಬ ಲವಲವಿಕೆಯಿಂದ ಖುಷಿಯಾಗಿ ಎಲ್ಲ ಜೊತೆಗೂ ಮಾತಾಡ್ತಾರೆ. ಪ್ರತಿಯೊಬ್ಬರು 5 ಜನ ಅತ್ತೆಂದಿರುತ್ತೆ, 5 ಜನನೂ ಅಷ್ಟೇ ರೀತಿ ಎಲ್ಲರ ಜೊತೆಗೂ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಇವತ್ತು ನಾವು ಅವ್ರ ಮನೆಗೆ ಹೋಗಿರೋದ್ರಿಂದ ಇವ್ರ ಬಗ್ಗೆ ಹೇಳಬೇಕಾಗುತ್ತೆ ಅಷ್ಟೇ. ಸೀರೆ ಕೊಟ್ಟರು, ನಮ್ಮ ಹಸ್ಬೆಂಡ್ ಮದುವೆ ಟೈಮಲ್ಲಿ ಕೊಟ್ಟಿರಲಿಲ್ಲ ಅಂತ ಇವಾಗ ಕೊಟ್ಟರು, ಮತ್ತು ಅವ್ರ ಮದುವೆ ಟೈಮಲ್ಲೂ ಕೊಟ್ಟಿರಲಿಲ್ಲ. ಸೊ ಆ ಒಂದು ರೀಸನ್ನಿಗೆ ಕೊಟ್ಟಿರೋವಂಥದ್ದು. ಸೊ ಅಲ್ಲಿ ಮುಗಿಸ್ಕೊಂಡು ಮನೆಗೆ ಬರೋಷ್ಟಿಗೆ ನಾನು 1 ಗಂಟೆ ಆಗೋಯಿತು. ನಮ್ಮ ಹಸ್ಬೆಂಡ್ ಹಂಗೆ ಊರಿಗೆ ಹೋದರು. ಅದು ನಾನು ಕೂಡ ಈ ಕಡೆ ಬಂದೆ. ಅಣ್ಣನ ಮನೆಗೆ ಹೋಗಿ ಅಣ್ಣನ ಮಾತಾಡ್ಸ್ಕೊಂಡು ಇವ್ರ ಮನೆಗೆ ಬಂದು ಮಾತಾಡ್ಸ್ಕೊಂಡು, ಅಮ್ಮ ಕೂಡ ಪಾತ್ರೆ ಅದು ಇದು ಒಂದಿಷ್ಟು ಎತ್ತಿಟ್ಟಿದ್ರು, ಹೊಸ ಬಂತಂದು ಎಲ್ಲ ಕೊಟ್ಟು ಅದನ್ನು ಜೋಡಿಸ್ಕೊಂಡು ಇಟ್ಕೊಂಡು, ನಾನು ಕೂಡ ಅಣ್ಣ ಬಂದು ಡ್ರಾಪ್ ಮಾಡಿದ್ರು ಬಸ್ ಸ್ಟಾಪಿಗೆ. ಸೀದಾ ಮತ್ತೆ ನಾನು ಬೆಂಗಳೂರಿಗೆ ಬಂದೆ. ನಮ್ಮ ಹಸ್ಬೆಂಡ್ ಕೂಡ ಆ ಕಡೆಯಿಂದ ನಾನು ಬಸ್ಸಿಗೆ ಬಂದೆ, ಅವರು ಟ್ರೈನಿಗೆ ಬಂದರು, ಯಾಕಂದ್ರೆ ತುಂಬ ರಶ್ ಇರುತ್ತೆ ಅಂತೇಳಿ. ಸೊ ನೋಡಿದ್ರಲ್ಲ, ಇದಾಗಿತ್ತು ದಾವಣಗೆರೆಯ ವ್ಲಾಗು. ನಾನು ಯಾವ ರೀತಿಯಾಗಿ 2 ಡೇಸ್ ನನ್ನ ಫ್ಯಾಮಿಲಿ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿದ್ದೆ ಅನ್ನೋದ್ರ ಬಗ್ಗೆ ವ್ಲಾಗ್ ಆಗಿತ್ತು. ಯಾರಿಗೆಲ್ಲ ಒಂದು ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ, ಯಾರೆಲ್ಲ ವಿಡಿಯೋನ ಫುಲ್ಲಾಗಿ ವಾಚ್ ಮಾಡಿದ್ರು ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೆ ನೋಡ್ತಾ ಇರಿ AJ ವ್ಲಾಗ್ಸ್ ಕನ್ನಡ. ಎಲ್ಲರಿಗೂ ನಮಸ್ಕಾರ, ಟೇಕ್ ಕೇರ್, ಬಾಯ್.